ನಾನಿವತ್ತು ಹೊರಟಿದ್ದೀನಿ ಸಾಗರದ ಮಾರಿಕಾಂಬಾ ಜಾತ್ರೆಗೆ. ಮಾರಿಕಾಂಬಾ ಜಾತ್ರೆ ಬರೋದು 3 ವರ್ಷಕ್ಕೊಂದ್ಸಲ, ಹಾಗಾಗಿ ವಿಶೇಷತೆ ಇದ್ದೇ ಇರುತ್ತೆ. ನಾನು ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಹೊರಟೆ. ನಾನು ಹೊರಟಿದ್ದು ರಾತ್ರಿ ನೈಟ್ ಜರ್ನಿ ಆಗಿತ್ತು, ಹಾಗಾಗಿ ನಾನು ಟ್ರೈನ್ ಬುಕ್ ಮಾಡಿದ್ದೆ. ಬೆಳಗ್ಗೆ ಆಗೋ ಹೊತ್ತಿಗೆ ನನಗೆ ಟ್ರೈನ್ ಇಳಿದ ಕೂಡಲೇ ಕಾಣಿಸ್ತಾ ಇತ್ತು ಮಾರಿಕಾಂಬಾ ಜಾತ್ರೆ. ನೋಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ರಶ್ ಇತ್ತು. ನಾನು ಟ್ರೈನ್ ಇಳಿದ ಕೂಡಲೇ ಗೊತ್ತಾಯಿತು, ಓ ಮೈ ಗಾಡ್, ಇದು ಹೆಂಗಪ್ಪ ಹೋಗೋದು, ಇನ್ನು ಜಾತ್ರೆಯಲ್ಲಿ ಎಷ್ಟು ಜನ ಇರುತ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಆಶ್ಚರ್ಯ ಆಗಿತ್ತು. ಹೇಗೆ ಹೆಂಗೆ ಎಷ್ಟೊಂದು ರಶ್ ಇರುತ್ತೋ ಏನೋ ಅಂತ ಅಂದ್ಬಿಟ್ಟು ಇನ್ನೇನು ಜಾತ್ರೆಗೆ ಎಂಟ್ರಿ ಕೊಟ್ಟೆ ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಸೀದಾ ನೋಡಿ ಎಂಟ್ರೆನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಮಾರಿಕಾಂಬಾ ಜಾತ್ರೆ ಒಂದು ದಂಡಿನ ಮಾರಿಕಾಂಬೆ ಅಂತ ಅಂದ್ಬಿಟ್ಟು ಪುರಾತನ ಹೆಸರಿದೆ ನಮ್ಮ ಮಾರಿಕಾಂಬೆಗೆ. ಹಾಗೆ 7 ಅಡಿ ಈ ವರ್ಷ ಮಾರಿಕಾಂಬಾದ ಒಂದು ಸ್ಥಾಪನೆ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. 7 ಅಡಿ ಅಂದರೆ ಎಷ್ಟು ದೊಡ್ಡದು ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಹಾಗೆ ಹಲವಾರು ಇತ್ಯಾದಿ ಅಂಗಡಿಗಳೆಲ್ಲ ಬಂದಿತ್ತು. ವಿಧ ವಿಧವಾದ ಪರ್ಸ್ಗಳಾಗಿರ್ಬೋದು, ಹಾಗೆ ಹಲವಾರು ತಿಂಡಿ ತಿನಿಸುಗಳಾಗಿರ್ಬೋದು. ಆ್ಯಕ್ಚುಲಿ ನಾನು ಹೋಗಿದ್ದು ಮಧ್ಯಾಹ್ನದಷ್ಟೊತ್ತಿಗೆ, ಹಾಗಾಗಿ ಅಷ್ಟೊಂದು ರಶ್ ಕಾಣಿಸ್ತಿರ್ಲಿಲ್ಲ. ಬಟ್ ರಾತ್ರಿ ಹೋದಾಗ ಹೇಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ನಮ್ಮ ಈ ಒಂದು ಜಾತ್ರೆ 3 ವರ್ಷಕ್ಕೊಂದ್ಸಲ ಬರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. 3 ವರ್ಷಕ್ಕೊಂದ್ಸಲ ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ ಧಾರ್ಮಿಕ ಹಾಗೂ ಪುರಾತನ ಆಧಾರದ ಮೇಲೆ 3 ವರ್ಷಕ್ಕೊಂದ್ಸಲ ಇದನ್ನು ಮೂಡಿಸಲು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ 3 ವರ್ಷಕ್ಕೊಂದ್ಸಲ ಈ ಜಾತ್ರೆ ನಡೀತಾ ಇದೆ. ನಮ್ಮ ಈ ಸಾಗರದ ಜಾತ್ರೆ ಇಡೀ ಕರ್ನಾಟಕದಲ್ಲಿ 2nd ಲಾರ್ಜೆಸ್ಟ್ ಜಾತ್ರೆ ಅಂತ ಅಂದ್ಬಿಟ್ಟು ರ್ಯಾಂಕ್ನ ತಗೊಂಡಿದೆ. ಯಾಕಂತ ಅಂದರೆ ಫಸ್ಟ್ ಹಾಗಾದರೆ ಯಾವುದಿರ್ಬೋದು ಅಂತ ನೀವು ಕೇಳ್ಬೋದು. ಫಸ್ಟು ನಮ್ಮ ಒಂದು ಸ್ಟೇಜಲ್ಲಿರೋದು ದಸರಾ ನಾಡ ಹಬ್ಬ. ಹಾಗಾಗಿ ದಸರಾ ನೆಕ್ಸ್ಟ್ ಬರೋದೇ ನಮ್ಮ ಈ ಜಾತ್ರೆ ಸಮಾರಂಭಕ್ಕೋಸ್ಕರ ಈ ಒಂದು ಊಟದ ವ್ಯವಸ್ಥೆ ಮಾಡಿದ್ರು. ಹಾಗಾಗಿ ನಾನು ಒಂದ್ಸಲ ಊಟ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಬರೋದೇನೋ ಬಂದ್ಬಿಟ್ಟೆ, ಹಾಗೆ ಮಧ್ಯದಲ್ಲಿ ಸಿಕ್ಕಾಕೊಬಿಟ್ನಲ್ಲ ಅಂತ ಒಂದ್ಸಲ ಅನಿಸ್ತು. ಯಾಕಂದರೆ ಆ ರಶಲ್ಲಿ ಆ ಜನ ನೋಡ್ಬಿಟ್ಟು ಅಯ್ಯೋ ದೇವರು, ಇದಕ್ಕಿಂತ ಮನೆಯಲ್ಲೇ ಊಟ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು ಒಂದ್ಸಲ. ಬಟ್ ಊಟ ಮಾತ್ರ ಸಖತ್ತಾಗಿ ಮಾಡಿದ್ರು. ಸಾಂಬಾರು, ಪಲ್ಯ, ಹಾಗೆ ಸ್ವೀಟ್ ಕೊಟ್ಟಿದ್ರು, ಪಾಯಸ ಸಖತ್ತಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಅನ್ನ ಸಾಂಬಾರು, ಅದು ಸಾಂಬಾರು ಮಾತ್ರ ಸಖತ್ತಾಗೆ ಮಾಡಿದರು. ನೀವು ಒಂದ್ಸಲ ಹೋಗಿ ಟೇಸ್ಟ್ ಮಾಡಿ ಬರ್ಬೋದಿತ್ತು, ಮಿಸ್ ಮಾಡ್ಕೊಂಡ್ರಿ ಅನ್ಸತ್ತೆ. ಹಾಗಾದರೆ ನೆಕ್ಸ್ಟ್ ಜಾತ್ರೆ ತನಕ ವೇಟ್ ಮಾಡ್ತಾಯಿರಿ. 2029ಗೆ ಬಂದೇ ಬಿಡತ್ತೆ. ಹಾಗೆ ಅಲ್ಲಿ ವೇಸ್ಟೇಜ್ನ ಚೆಲ್ಲಲಿಕ್ಕೆ ಒಂದು ಗುಂಡಿ ತೋಡಿ ಇಟ್ಟಿದ್ರು. ಹಾಗೆ ಪ್ಲೇಟ್ಗಳನ್ನು ವಾಶ್ ಮಾಡಲಿಕ್ಕೆ, ಹಾಗೆ ನಲ್ಲಿಯ ವ್ಯವಸ್ಥೆ ಎಲ್ಲ ತುಂಬಾ ಕ್ಯೂರಿಯಾಸಿಟಿಯಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಮಾಡಿದರು. ಹೊಸ ಥರದಲ್ಲಿ ನೋಡ್ಬೋದು ನೀವು ಹೇಗೆ ಜನಗಳು ಕೈ ತೊಳ್ಕೊಂಡು ಹಾಗೆ ಆಚೆ ಹೇಗೆ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ವ್ಯವಸ್ಥಿತವಾಗಿ ಮಾಡಿದರು. ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡಿಬಿಟ್ಟು. ಹಾಗೆ ಬೆಂಡು ಬದಾಸು, ಜಿಲೇಬಿ ಎಲ್ಲ ಹೇಗೆ ಎಲ್ಲ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಕೂಡ ನೀವು ನೋಡ್ಬೋದು. ತುಂಬಾ ಸಹಕಾರವಾಗಿ ಸೂಪರಾಗಿ ಮಾಡ್ತಾಯಿದ್ರು. ನೋಡ್ಬೋದು ನೀವು ಜಾತ್ರೆಯಲ್ಲೆಲ್ಲ ಬೆಂಡು ಬದಾಸು ಜಿಲೇಬಿನೇ ಕೊಂಡ್ಲಿಕ್ಕೆ ಹೋಗ್ತೀರಾ, ಅದು ಎಲ್ಲ ಜಾತ್ರೆಯಲ್ಲೂ ಕಾಮನ್ ಆಗಿರುತ್ತೆ ಅಲ್ವಾ, ನೀವು ನೋಡ್ಬೋದು. ಹಾಗೆ ನಾನು ಆಟೋದಲ್ಲಿ ಮತ್ತೆ 2nd ರೌಂಡ್ ಜಾತ್ರೆಗೆ ಹೋದೆ. ಬೆಳಗ್ಗೆ ಒಂದ್ಸಲ ಮುಗಿಸ್ಬಿಟ್ಟು ಮತ್ತೆ ಮಧ್ಯಾಹ್ನ ಸಂಜೆ ಲೈಟಿಂಗ್ಸ್ ಜೊತೆಗೆ ಇನ್ನೊಂದ್ಸಲ ಜಾತ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಜಾತ್ರೆಗೆ ಹೋದೆ. ಸಖತ್ತಾಗಿತ್ತು, ತುಂಬಾ ಖುಷಿ ಆಯಿತು. ಹಾಗೆ ನೋಡ್ಬೋದು ಎಷ್ಟೊಂದು ಜನರಿದ್ದಾರೆ ಅಂತ ಅಂದ್ಬಿಟ್ಟು. ನನಗಂತೂ ಈ ಜನಜಂಗುಳಿಯಲ್ಲಿ ಸುಸ್ತಾಗ್ಬಿಟ್ಟಿತ್ತು. ಅಷ್ಟೊಂದು ರಶ್ಶು, ನುಗ್ಗಲಿಕ್ಕೆ ಆಗಲ್ಲ. ನಾವಲ್ಲಿ ನಿಂತ್ಕೊಂಡ್ರೆ ಅವರೇ ಕರ್ಕೊಂಡು ಹೋಗ್ತಾರೆ, ನಾವು ಹೋಗೋದೇ ಬೇಡ, ಅಷ್ಟು ರಶ್ ಇತ್ತು. ಮತ್ತು ತುಂಬಾ ವೆರೈಟಿ ಫುಡ್ ಐಟಮ್ಸ್ ಎಲ್ಲ ಬಂದಿತ್ತು. ಹಾಗೆ ವೆರೈಟಿ ಅಂಗಡಿಗಳು ಬಂದಿತ್ತು. ಹಾಗೆ ನೋಡ್ಬೋದು ಎಷ್ಟು ಚಂದ ಇತ್ತು ಅಂತ ಅಂದ್ಬಿಟ್ಟು ಜನಗಳ ಜಾತ್ರೆ. ಹಾಗೆ ಹಲವಾರು ವಿಧವಾದ ಆಟಿಕೆಗಳು ಬಂದಿತ್ತು. ನಾವು ಜಾಯಿಂಟ್ ವೀಲ್ ಟ್ರೈ ಮಾಡಿದ್ವಿ. ಹಾಗೆ ಹಲವಾರು ಆಟಗಳನ್ನು ಟ್ರೈ ಮಾಡಿದೆ. ನಾನು ಜಾಯಿಂಟ್ ವೀಲ್ ಎಲ್ಲ ಯಾವುದೇ ಒಂದು ಆಟ ಆಡಿದಾಗಲೂ ಅಷ್ಟೊಂದು ಹೆದರ್ತಿದ್ದಿಲ್ಲ. ಆದರೆ ಒಂದು ಆಟ ಮಾತ್ರ ಆಡಿದೆ. ನಾನು ಆ ಆಟದ ಹೆಸರು ತೊಗೊಳ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ಜೀವ ಬಾಯಿಗೆ ಬಂದಿತ್ತು, ಅಷ್ಟು ಇತ್ತು. ಹೇಗಿತ್ತು ಅಂದರೆ ಆ ಆಟ
ನನಗಂತೂ ತುಂಬಾ ಸಖತ್ತಾಗಿ ಹೆದರಿಕೆನೇ ಆಗಿಬಿಟ್ಟಿತ್ತು. ಹಾಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿಬಿಟ್ಟು ಸೀದಾ ಜಾತ್ರೆಗೆ ಹೋದ್ವಿ. ಜಾತ್ರೆಯಲ್ಲಿ ತುಂಬಾ ಖುಷಿ ಆಯಿತು. ನಾವು 4 ವರ್ಷಕ್ಕೊಂದ್ಸಲ ಬರೋದಲ್ಲ, ಹಾಗಾಗಿ ಒಂದ್ಸಲ ನಾವು ಮೀಟಾಗಿ ಎಲ್ಲರೂ ಒಟ್ಟಿಗೆ ಆಟ ಆಡೋಣ ಅಂತ ಅಂದ್ಬಿಟ್ಟು ಸೀದಾ ಒಂದು ಆಟಿಕೆಗೆ ನಾವು ಒಂದು ಟಿಕೆಟ್ ತಗೊಂಡು 4 ಜನನೂ ಆಟ ಆಡಿದ್ವಿ. ತುಂಬಾ ಸಖತ್ತಾಗಿತ್ತು. ನೆಕ್ಸ್ಟು ನಾವು ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ಹೋದ್ವಿ. ತುಂಬಾ ಖುಷಿ ಆಯಿತು. ಹಾಗೆ 4 ವರ್ಷಕ್ಕೊಂದ್ಸಲ ಸಿಕ್ಕಾಗ ಎಲ್ಲರನ್ನು ಮೀಟ್ ಮಾಡುವಂಥ ಒಂದು ಸಮಾರಂಭ ತುಂಬಾ ಖುಷಿ ಅನಿಸುತ್ತೆ. ಹಾಗೆ ಜಾಯಿಂಟ್ ವೀಲಿಗೆ ನೆಕ್ಸ್ಟು ಹತ್ತೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆ ಜಾಯಿಂಟ್ ವೀಲಲ್ಲಿ ಎಷ್ಟು ಜನ ಅಂದರೆ ನಿಲ್ಲಲಿಕ್ಕೆ ಜಾಗ ಇರಲಿಲ್ಲ. ಆ ಗ್ಯಾಪಲ್ಲಿ ನನ್ನ ಫ್ರೆಂಡು ಮ್ಯಾಚ್ ಏನಾಯಿತು ಅಂತ ಕ್ರಿಕೆಟ್ ನೋಡ್ತಾ ಇತ್ತು. ಹಾಗೆ ಸಖತ್ತಾಗಿ ಮಜಾ ಬಂತು. ಹಾಗೆ ಇನ್ನೇನು ಜಾಯಿಂಟ್ ವೀಲ್ ಹತ್ತಲಿಕ್ಕೆ ಹರಸಾಹಸನೂ ಪಟ್ಟಾಯಿತು. ತುಂಬಾ ಖುಷಿ ಆಯಿತು ಆ ವಿಷಯದಲ್ಲಿ. ಹಾಗೆ ಈ ಒಂದು ಜನಜಂಗಳಿಯಲ್ಲಿ ರಶಲ್ಲಿ ಹೋಗೋ ಮಜಾನೇ ಬೇರೆ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಈ ರೀತಿ ಒಂದು ಮೊಮೆಂಟ್ ಈ ರೀತಿ ಜಾತ್ರೆಯಲ್ಲೇ ಸಿಗುತ್ತೆ. ಉಳ್ಕಿದ ದಿನಗಳಲ್ಲಿ ನಮಗೆ ಯಾವತ್ತೂ ಸಿಗೋದೇ ಇಲ್ಲ. ತುಂಬಾ ಖುಷಿ ಆಯಿತು. ಈ ಒಂದು ಮೊಮೆಂಟ್ 3 years ಒನ್ಸ್ ಬಂದಾಗಲಾದರೂ ನಾವೆಲ್ಲರೂ ಒಟ್ಟಿಗೆ ಸಿಗುವಂಥ ಒಂದು ನೆನಪಿನ ದಿನ ಆಗುತ್ತಲ್ಲ, ಅದೇ ಖುಷಿ. ಹಾಗೆ ದೇವರ ಭಕ್ತಿ ಎಂದೂ ನಮಗೆ ಕಮ್ಮಿ ಆಗಲ್ಲ. ನೀವು ನೋಡ್ಬೋದು, ಈಗ ಜಾತ್ರೆ 9 ದಿನದಲ್ಲಿ ಮುಗ್ದು ಹೋಗುತ್ತೆ, ಆದರೆ ಸದಾ ನಮ್ಮ ಮನಸ್ಸಿನಲ್ಲಿ ದೇವರ ಭಕ್ತಿ ಇದ್ದೇ ಇರುತ್ತೆ. ಆದರೂ ಕೂಡ ನಾವು ತುಂಬ ಖುಷಿಯಿಂದ ಸಂತಸದಿಂದ ಈ ರೀತಿ ಹಾರಾಡೋದು ಜಾತ್ರೆಯಲ್ಲಿ ಜನಜಂಗುಳಿಯಲ್ಲಿ ಆ ರಶಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಎಷ್ಟೊತ್ತಾಗಿತ್ತು ಏನಾಗಿತ್ತು ಅಂತ ಅಂದ್ಬಿಟ್ಟು ಅಷ್ಟು ಲೇಟ್ ಆಗಿಬಿಟ್ಟಿತ್ತು. ಎಷ್ಟೇ ಜಾತ್ರೆನ ಬೆಳಗ್ಗೆ ಹೊತ್ತಲ್ಲಿ ನೋಡಿದರೂ ಕೂಡ ರಾತ್ರಿ ನೋಡೋ ಮಜಾನೇ ಬೇರೆ ಇರುತ್ತೆ. ಯಾಕಂದರೆ ಲೈಟಿಂಗ್ಸಲ್ಲಿ ಹೋಗೋ ಖುಷಿ ಇನ್ಯಾವಾಗೂ ಸಿಗಲ್ಲ. ಬೆಳಗ್ಗೆ ಎಷ್ಟೇ ಸಲ ಹೋದರೂ ರಾತ್ರಿ ಒಂದ್ಸಲ ಹೋಗೇಬೇಕು ಅನಿಸತ್ತೆ. ಹಾಗೆ ನೀವು ನೋಡ್ಬೋದು ಎಷ್ಟೊಂದು ಜನಗಳಿದ್ದಾರೆ ಅಂತ ಅಂದ್ಬಿಟ್ಟು. ನಾನಂತೂ ಸಾಕಾಗ್ಬಿಡ್ತು. ಎಷ್ಟೊಂದು ಜನ ಅಂದರೆ ಆ ಜನಗಳ ಮಧ್ಯದಲ್ಲಿ ನಾನು ವಿಡಿಯೋ ಎಲ್ಲ ಮಾಡಿಕೊಂಡು ಬರ್ತಿರ್ಬೇಕಾದ್ರೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಹಾಗೆ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಹಾಗೆ ಇದೊಂದು ಟ್ವಿಸ್ಟರ್ನ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಹಾಗೆ ವಿಶೇಷವಾಗಿ ಹೆಲಿಕಾಪ್ಟರ್ ಕೂಡ ಬಂದಿತ್ತು. ಹಾಗೆ ಈಶ್ವರನ ಊದೋಟ ಅಂತ ಅಂದ್ಬಿಟ್ಟು ಸಾಗರದಲ್ಲಿ ಮಾಡಿದರು. ಹಾಗಂದ್ರೆ ಏನು, ಈಶ್ವರನ ಊದೋಟ ಅಂದರೆ ಏನು ಕಾಂತಾರ ಫಿಲ್ಮ್ನ ತಂದು ಇಳಿಸಿದಾರ ಅಂದ್ಕೊಂಡ್ರಾ? ಅದೇ ಕಾನ್ಸೆಪ್ಟ್ನೇ ಇಲ್ಲಿ ಕೂಡ ಮಾಡಿದ್ರು. ಒಂಥರ ಮ್ಯೂಸಿಯಂ ಥರ. ನೀವು ನೋಡ್ಬೋದು ಇಲ್ಲಿ 100 ರೂಪಾಯಿ ಟಿಕೆಟ್ ಆಗಿತ್ತು. ಏನಪ್ಪ ಇದು ಅಂತ ಕುತೂಹಲದಿಂದ ಒಳಗೆ ಹೋಗಿದ್ದ ನನಗೆ ಏನೇನು ಕಾಣಿಸ್ತು ಅಂತ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಒಳಗೆ ಹೋದಾಗ ಈ ರೀತಿ ಒಂದು ವಿಶೇಷ ಆಕೃತಿಗಳನ್ನು ಮಾಡಿಟ್ಟಿದ್ರು. ಹಾಗೆ ನಾವು ಲೆಫ್ಟ್ ಸೈಡಲ್ಲಿ ನೋಡಿದಾಗ ಹಾಗೆ ಹೆಲಿಕಾಪ್ಟರ್ ಹಾರ್ತಿತ್ತು. ಹಾಗೆ ಇಲ್ಲಿ ಹಾಗೆ ವಿಹಾರದ ಒಳಗಡೆ ಹೋದಾಗ ಸಕ್ಕರೆ ಬೈಲು ಮತ್ತು ಜೋಗ್ ಫಾಲ್ಸ್ ಒಂದು ಆಕಾರವಾಗಿ ಮಾಡಿಟ್ಟಿದ್ರು. ನೀವು ನೋಡ್ಬೋದು. ಮತ್ತು ಮಾರಿಕಾಂಬನ ಒಂದು ಟೆಂಪಲ್ ಆಗಿರ್ಬೋದು, ಹಾಗೆ ಐತಿಹಾಸಿಕವಾಗಿರುವಂತಹ ವರದಹಳ್ಳಿ ಹಾಗೂ ಇಕ್ಕೇರಿಯ ಒಂದು ಸ್ಮಾರಕಗಳನ್ನು ಮಾಡಿ ಇಟ್ಟಿದ್ರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಗಿತ್ತು. ಈ ರೀತಿ ಒಂದು ವಿಶೇಷ ಕ್ಯೂರಿಯಾಸಿಟಿ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಈಶ್ವರನ ಊದೋಟ ಇನ್ನೂ ಮುಗ್ದಿಲ್ಲ, ಇನ್ನೂ ಒಳಗಡೆ ಗುಹೆ ಥರ ಎಲ್ಲ ಮಾಡಿದ್ರು. ನೀವು ನೋಡ್ಬೋದು ಒಳಗಡೆ ಹೇಗೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ತುಂಬಾ ಸುಂದರವಾಗಿ ಅರೇಂಜ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಈಶ್ವರನ ಹೂದೋಟದಲ್ಲಿ ಹೇಗೆ ಮನುಷ್ಯರೆಲ್ಲ ಇದ್ದರು ಅದೇ ರೀತಿ ಮಾಡೆಲ್ಸ್ಗಳನ್ನೆಲ್ಲ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಹೇಗೆ ಇದೆ ಅಂತ ಅಂದ್ಬಿಟ್ಟು ಹಳೆ ಕಾಲದ ಒಂದು ಕಾಡು ಜನಗಳ ಪಾತ್ರವನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಹಾಗೆ ಮೂವಿ ಸೀನಲ್ಲಿ ಹೇಗೆ ಅವರವರ ಒಂದು ಈ ರೀತಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು ಅದೇ ರೀತಿ ಇಲ್ಲೆಲ್ಲ ತಯಾರಿ ಮಾಡಿ ಈ ಒಂದು ಸುಂದರವಾದ ಒಂದು ಜಾಗವನ್ನು ಮಾಡಿದ್ದಾರೆ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ. ಹಾಗೆ ಈ ಚಿತ್ರೀಕರಣ ಸುಂದರವಾಗಿದೆ ನೋಡಿ. ಕಾಂತಾರ ಮೂವಿಯಲ್ಲಿ ಹೇಗೆ ಹುಲಿಯ ಪಕ್ಕ ಒಂದು ಮಗು ಇರುತ್ತೆ ಹಾಗೆ ಇಲ್ಲಿ ಮಾಡಿದ್ದಾರೆ. ಮತ್ತು ಹೋಗುವ ಲಾಸ್ಟ್ಗೆ ಒಂದು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಬರುವಂಥ ಚಿತ್ರೀಕರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ಎಂಟ್ರಿಯಲ್ಲಿ ಈಗ ಶಿವನ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಸೇಮ್ ಕಾಂತಾರ ಪಿಕ್ಚರಲ್ಲಿ ಹೇಗೆ ಬರುತ್ತೆ ಅದೇ ಥರ ನಿರ್ಮಾಣ ಮಾಡಿದ್ದಾರೆ.
ಮೇಲ್ಗಡೆಯಿಂದ ನೀರು ಬೀಳ್ತಾ ಇರೋದಾಗಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನು ನೋಡಿಕೊಂಡು ಹೊರಗೆ ಬಂದ್ವಿ. ಆಮೇಲೆ ಜಾತ್ರೆ ಅಂದಮೇಲೆ ದೊಡ್ಡ ದೊಡ್ಡ ಉಯ್ಯಾಲೆಗಳು ಬಂದಿರ್ತವೆ. ಹಾಗೆ ಇದೊಂದು ದೊಡ್ಡದಾದ ಒಂದು ಉಯ್ಯಾಲೆ ಬಂದಿತ್ತು. ನಮ್ಗಂತೂ ತುಂಬ ಹೆದರಿಕೆ ಆಗ್ತಿತ್ತು. ಆದರೂ ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಹತ್ತಿದ್ವಿ. ತುಂಬಾ ಮಜಾ ಕೊಡ್ತು. ತಲೆಯೆಲ್ಲ ಕೆಟ್ಟೋಯ್ತು ಒಂದ್ಸಲ ತಿರ್ಗದ್ ನೋಡಿ. ಆದರೂ ಕೂಡ ಅಷ್ಟೊಂದು ಏನು ಭಯಂಕರ ಅನಿಸಿಲ್ಲ. ಹಾಗಾಗಿ ನಾವು ಅಷ್ಟೊಂದು ಮಜಾ ಬಂದರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಬಂದ್ವಿ. ಈ ಒಂದು ಆಟದಲ್ಲಿ ದೂರದಿಂದ ನೋಡ್ಬೇಕಾದ್ರೆ ಇದೇನು ಹತ್ಬಿಡೋಣ ಅನ್ಸತ್ತೆ. ಹತ್ತಿದಾಗಲೇ ಗೊತ್ತಾಗೋದು ಯಪ್ಪ ಅಂತ ಅಂದ್ಬಿಟ್ಟು. ಹಾಗೆ ಇಷ್ಟೊಂದು ಜನಗಳ ಮಧ್ಯದಲ್ಲಿ ಯಪ್ಪ ಅಂತ ಅಂದ್ಬಿಟ್ಟು ಸುಸ್ತಾಗಿ ಅಲ್ಲಿ ಇಲ್ಲಿ ಅಲ್ಲಿಯೋ ಹೊತ್ತಿಗೆ ಸಾಕಾಗಿತ್ತು. ಹಾಗೆ ನೆಕ್ಸ್ಟ್ ಇನ್ನೂ ಒಂದು ಗೇಮ್ ಆಟ ಆಡೋಣ ಅಂತ ಅಂದ್ಬಿಟ್ಟು ಮತ್ತೆ ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ತುಂಬಾ ರಶ್ಶು. ಇದಂತೂ ಹೆವಿ ಭಯಂಕರವಾಗಿತ್ತು. ನನಗಂತೂ ತಲೆ ತಿರುಗಿ ಸುಸ್ತು ಮಾಡಿಕೊಡ್ತು. ಡೆಡ್ಲಿ ಆಗಿದೆ, ಹೆಂಗಪ್ಪ ಇದು ಅಂತ ಅಂದ್ಬಿಟ್ಟು ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ಲಿಕ್ಕೆ ಹೋಗಿ ಸುಸ್ತು ಮಾಡಿಸ್ಕೊಡ್ತು. ಈ ಗೇಮ್ ಹೆಂಗಿತ್ತು ಅಂತ ಅಂದರೆ 360 ಡಿಗ್ರಿ ಮಗ್ಚಕ್ಕಾಗುತ್ತೆ. ಅಂದರೆ ಹಿಂಗಿಂದ ಹಿಂಗೆ ತೂಕ್ಕೊಂತ ಹೋಗಿ ಮೇಲ್ಗಡೆ ತೊಗೊಂಡೋಗಿ ನಿಲ್ಲಿಸೋದಂದರೆ ಒಂದು ಸುತ್ತಿಸ್ತಾನೆ. ಅಪ್ಪ ತಲೆಯೆಲ್ಲ ಕೆಟ್ಟೋಗಿತ್ತು. ನನಗಂತೂ ಹತ್ತಿದಾಗ ಭಯಂಕರ ಅನಿಸ್ಬಿಡ್ತು. ಯಪ್ಪ ನಿಲ್ಲಿಸಿ ಅಂತ ಬಡ್ಕೊಳೋದೊಂದೇ ಬಾಕಿ ಇತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸಂಜೆ ನೀವೇನಾದರೂ ಮಾರಿಕಂಬ ಜಾತ್ರೆಗೆ ಭಾಗವಹಿಸಿದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನು ವಿವರಿಸಿ. ಹಾಗೆ ನನ್ನ ವಿಡಿಯೋ ಹೇಗಿತ್ತು ಅಂತ ಕೂಡ ಹೇಳಿ. ಮತ್ತೆ ಭೇಟಿ ಆಗೋಣ. ಈ ಜಾತ್ರೆಯು ಮುಂದಿನ ವರ್ಷ ಬರಲ್ಲ, 2029ಗೆ ಮತ್ತೆ ಬರುತ್ತೆ. ಹಾಗೆ ಅಲ್ಲಿವರೆಗೂ ನಿಮ್ಮ ವೇಟಿಂಗ್ಸ್ ನಡೀತಾ ಇರಲಿ. ಮತ್ತೆ ಭೇಟಿ ಆಗೋಣ. ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.